ಪಾಪು, ಅಮ್ಮ ನಿನಗೆ ಅಂತ ಇಷ್ಟೆಲ್ಲ ಆಟದ ಸಾಮಾನು ತಂದಿದ್ದಾಳಲ್ಲ, ತಗೋ, ಎಲ್ಲ ನಿನಗೆ, ತಗೋ, ಎಲ್ಲ ನಿನಗೆ, ತಗೋ. ಯಾಕೋ ಪಾಪು, ಈ ಅಮ್ಮ ನಿನಗೆ ಇಷ್ಟ ಇಲ್ವಾ? ಹೇಳ್ದೆ ಕೇಳ್ದೆ ಹೊರಟೋದೆಲ್ಲೋ. ನೀನ್ ಬರ್ತೀಯ ಅಂತ ನಾನು ಎಷ್ಟು ಕಾದಿದ್ದೆ ಗೊತ್ತಾ? ನೀನಮ್ಮ ಅಂತ ಕರಿತೀಯ, ನಾನು ಪಾಪು ಪಾಪು ಅಂತ ನಿನ್ ಹಿಂದೆನೆ ಓಡಾಡ್ತೀನಿ. ನೀನ್ ಹಠ ಮಾಡ್ತೀಯ, ಹಠ ಹಿಡ್ದು ಅಳ್ತೀಯ, ಏನೇನೋ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ನೀನು ಈ ಅಮ್ಮನ್ನೇ ಅಳಿಸ್ತಿದ್ಯಾ ನೋಡು. ಸೇವಂತಿ, ಏನ್ ಮಾಡ್ತಿದ್ಯಾ? ಸುಮ್ಮನೆ ಇರಿ ಸರ್. ಪಾಪು ನನ್ನ ಹತ್ರ ಮಾತಾಡ್ತಿದ್ಯಾ ಅಂತ ನಾನು ಕೇಳಿಸ್ಕೊತಾ ಇದ್ದೀನಿ. ಎದ್ದೇಳು ನೀನು, ಹೇಳ್ ಸೇವಂತಿ, ನೀನು ಎದ್ದೇಳು. ಯಾಕೆ ಹೀಗೆ ಹುಚ್ಚುಚ್ಚೂರ್ ತರ ಆಡ್ತಿದ್ಯಾ? ನಿನಗೆ ಅರ್ಥ ಆಗ್ತಿಲ್ವಾ? ಪಾಪು ಇಲ್ಲ, ಅರ್ಥ ಮಾಡ್ಕೋ ಸೇವಂತಿ, ಪಾಪು ಇಲ್ಲ. ದಯವಿಟ್ಟು ಅದನ್ನೇ ಹೇಳಿ ಹೇಳಿ ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ಬೇಡಿ ಸರ್. ನಮ್ಮ ಪಾಪು ಇಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ ಏನೋ ಒಂದು ಪವಾಡ ಆಗಿ ನನ್ನ ಪಾಪು ಮತ್ತೆ ನನಗೆ ಸೇರ್ಬಹುದು ಅನ್ನೋ ಆಸೆ ಸರ್ ನನಗೆ. ಸೇವಂತಿ, ಆಗದೆ ಇರೋದನ್ನ ಆಗುತ್ತೆ ಅನ್ಕೊಂಡ್ರೆ ನಿನಗೆ ಸಂಕಟ ಜಾಸ್ತಿ ಕಣೆ. ಬರೋರ್ಗೋಸ್ಕರ ಕಾಯ್ಬೋದು ಸೇವಂತಿ, ಆದ್ರೆ ಬರ್ದೇ ಇರೋರ್ಗೋಸ್ಕರ ಕಾದ್ರೆ ಏನು ಪ್ರಯೋಜನ ಇಲ್ಲಮ್ಮ. ಅರ್ಥ ಮಾಡ್ಕೋ ಪ್ಲೀಸ್, ಪ್ಲೀಸ್. ಇಲ್ಲ ಇಲ್ಲ ಸರ್, ನಮ್ಮ ಪಾಪು ಮತ್ತೆ ಬರುತ್ತೆ, ಮತ್ತೆ ಬರುತ್ತೆ. ಪಾಪು, ಪಾಪು, ನನಗೆ ಪ್ರಾಮಿಸ್ ಮಾಡು, ಮತ್ತೆ ನನ್ನ ಹೊಟ್ಟೆಲಿ ಹುಟ್ಟು ಬರ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡು, ಪ್ರಾಮಿಸ್ ಮಾಡು, ಮಾಡು. ಪ್ರಾಮಿಸ್ ಮಾಡು. ನಾವು ಸೇವಂತಿಯವರ ಗರ್ಭಕೋಶನ ತೆಗಿಬೇಕು. ಮುಂದೆ ಅವರಿನ್ಯಾವತ್ತೂ ತಾಯಿ ಆಗೋದಕ್ಕಾಗೋದಿಲ್ಲ. ಸರ್ 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 ನೋಡಿ, ಹೂವೆಲ್ಲ ಅಲ್ಲಾಡ್ತಾ ಇದೆ. ನಾನು ಹೇಳಿಲ್ವಾ ಪಾಪು ಮತ್ತೆ ನನ್ನ ಹೊಟ್ಟೆಲಿ ಹುಟ್ಟು ಬರುತ್ತೆ ಅಂತ? ಬರುತ್ತೆ ಸರ್, ಬರುತ್ತೆ, ಖಂಡಿತ ಬರುತ್ತೆ. ಬರ್ತೀಯಲ್ಲ? ಜಾಣ ಮರಿಯಮ್ಮ ನೀನು, ಜಾಣ ಮರಿ.